ನಾಳೆ ಸೆಪ್ಟೆಂಬರ್ 27 ಶನಿವಾರ ದುರ್ಗಾದೇವಿಯ ಯಾವ ಅವತಾರವನ್ನು ಆರಾಧಿಸಬೇಕು? ದೇವಿಗೆ ಪಠಿಸಬೇಕಾದ ಮಂತ್ರ, ದೇವಿಯ ಆರಾಧನೆಗೆ ಯಾವ ಪುಷ್ಪ, ನೈವೇದ್ಯ, ಅದರ ಹಿಂದಿರುವ ಕತೆ, ದೇವಿಯ ಮಹತ್ವ, ಸ್ವರೂಪ ಮತ್ತು ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ಶ್ರೇಷ್ಠವೆಂದು ತಿಳಿಯೋಣ. 9 ದಿನಗಳ ನವರಾತ್ರಿಯನ್ನು 3 ಭಾಗಗಳಾಗಿ ವಿಂಗಡಿಸಲಾಗುತ್ತದೆ. ಮೊದಲು 3 ದಿವಸ ದುರ್ಗಾಮಾತೆಯನ್ನು ಆರಾಧಿಸಲಾಗುತ್ತದೆ. ನಂತರ 3 ದಿವಸ ಲಕ್ಷ್ಮೀ ದೇವಿಯನ್ನು ಆರಾಧಿಸಲಾಗುತ್ತದೆ. ಕೊನೆಯ 3 ದಿವಸ ಸರಸ್ವತಿ ದೇವಿ ಆರಾಧಿಸಲಾಗುತ್ತದೆ. ಈ ರೀತಿಯಲ್ಲಿ ಎಲ್ಲ ಅವತಾರಗಳನ್ನು ಆರಾಧಿಸಿ ಪೂಜಿಸಲಾಗುತ್ತದೆ. ನವರಾತ್ರಿಯ 6ನೇ ದಿನ ದುರ್ಗಾಮಾತೆಯ 9 ರೂಪಗಳಲ್ಲಿ ಒಂದಾದ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲಾಗುತ್ತದೆ. ಈ ವರ್ಷ ಶಾರದೀಯ ನವರಾತ್ರಿಯು ವಿಜಯದಶಮಿಯನ್ನು ಸೇರಿ ಒಟ್ಟು 11 ದಿನ ಬಂದಿದ್ದು, ಬಗ್ಗೋಣ ಹಾಗೂ ದೃಕ್ಪಂಚಾಂಗದ ಸಂಪ್ರದಾಯವನ್ನು ಅನುಸರಿಸುತ್ತಿದ್ದವರು ತೃತೀಯ ತಿಥಿ 2 ದಿನ ಬಂದಿದ್ದು, 2 ದಿನವನ್ನು ಸಹ ನವರಾತ್ರಿಯ 3ನೇ ದಿನವೆಂದೇ ಪರಿಗಣಿಸಿ ಚಂದ್ರಘಂಟಾ ದೇವಿಯನ್ನು ಸೆಪ್ಟೆಂಬರ್ 25 ಮತ್ತು 26 ಅಂದರೆ ಬುಧವಾರ ಮತ್ತು ಗುರುವಾರ 2 ದಿನವೂ ಆರಾಧಿಸಿ ಪೂಜಿಸಲಾಗಿದೆ. ಹಾಗೆಯೇ ಒಂಟಿಕೊಪ್ಪಲ್ ಪಂಚಾಂಗದ ಸಂಪ್ರದಾಯವನ್ನು ಅನುಸರಿಸುತ್ತಿದ್ದವರು ಪಂಚಮಿ ತಿಥಿ 2 ದಿನ ಬಂದಿದ್ದು, 2 ದಿನವನ್ನು ಸಹ ನವರಾತ್ರಿಯ 5ನೇ ದಿನವೆಂದೇ ಪರಿಗಣಿಸಿ ಸ್ಕಂದಮಾತಾ ದೇವಿಯನ್ನು ಸೆಪ್ಟೆಂಬರ್ 26 ಮತ್ತು 27 ಅಂದರೆ ಶುಕ್ರವಾರ ಮತ್ತು ಶನಿವಾರ 2 ದಿನವೂ ಪೂಜಿಸಿ ಆರಾಧಿಸಬೇಕು. ಇವುಗಳ ಬಗ್ಗೆ ಈಗಾಗಲೇ ನವರಾತ್ರಿಯ ಸಂಪೂರ್ಣ ಮಾಹಿತಿ ಇರುವ ವಿಡಿಯೋದಲ್ಲಿ ತಿಳಿಸಲಾಗಿದ್ದು, ನೀವು ಅನುಸರಿಸುತ್ತಿದ್ದ ಪಂಚಾಂಗದ ಪ್ರಕಾರ ನವರಾತ್ರಿ ಪೂಜೆಯನ್ನು ಮಾಡಿ. ಜೊತೆಗೆ ಲಲಿತಾ ಪಂಚಮಿಯನ್ನು ಪಂಚಮಿ ತಿಥಿಯ ದಿನ ಆಚರಿಸುತ್ತೇವೆ. ಅಂದರೆ ಬಗ್ಗೋಣ ಮತ್ತು ದೃಕ್ ಪಂಚಾಂಗದ ಪ್ರಕಾರ ನಾಳೆ ಆಚರಿಸಲಾಗುತ್ತದೆ. ಹಾಗೆಯೇ ಒಂಟಿಕೊಪ್ಪಲ್ ಪಂಚಾಂಗದ ಪ್ರಕಾರ ಇಂದು ಮತ್ತು ನಾಳೆ ಆಚರಿಸಬಹುದು. ಈ ರೂಪವನ್ನು ದುರ್ಗಾದೇವಿಯ ಉಗ್ರ ಯೋಧ ಅವತಾರಕ್ಕೆ ಸಮರ್ಪಿಸಲಾಗಿದೆ. ಈಕೆ ಮಹಿಷಾಸುರ ಮರ್ದಿನಿ, ಸುಜನ ರಕ್ಷಕಿ. ಈ ದಿನ ತಾಯಿಯನ್ನು ಪೂಜಿಸುವವರಿಗೆ ಸದಾ ಆಯುರ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಕಾಪಾಡುತ್ತಾಳೆ. ಕಾತ್ಯಾಯಿನಿ ದೇವಿ ಶತ್ರುಗಳಿಂದ ತೊಂದರೆಗಳಿಂದ ಮುಕ್ತಿ ನೀಡುತ್ತಾಳೆ. ಈ ಅವತಾರದಲ್ಲಿ ದೇವಿಯು ತಾಯಿ ಕಾತ್ಯಾಯಿನಿಯು ಚಿನ್ನದ ಹೊಳಪನ್ನು ಹೊಂದಿದ್ದಾಳೆ. 4 ಕೈಗಳಿರುವ ದೇವಿಯು ಸಿಂಹಾರೂಢಳಾಗಿರುತ್ತಾಳೆ. ಒಂದು ಕೈಯಲ್ಲಿ ಖಡ್ಗ, ಮತ್ತೊಂದು ಕೈಯಲ್ಲಿ ಕಮಲದ ಹೂವನ್ನು ಹಿಡಿದಿರುತ್ತಾಳೆ. ಮತ್ತೆರಡು ಕೈಗಳಲ್ಲಿ ವರಮುದ್ರೆ ಹಾಗೂ ಅಭಯ ಮುದ್ರೆ ಇದ್ದು, ಇದು ತಾಯಿಯ ಶಕ್ತಿ ಮತ್ತು ಪ್ರೀತಿಯನ್ನು ಬಿಂಬಿಸುವ ಸಂಕೇತವಾಗಿದೆ. ನವದುರ್ಗೆಯ 6ನೇ ರೂಪ ನವರಾತ್ರಿಯಲ್ಲಿ ಪೂಜಿಸುವ ದುರ್ಗಾ ದೇವಿಯ 9 ಅವತಾರಗಳಲ್ಲಿ ಒಂದು. ನವರಾತ್ರಿಯ 6ನೇ ದಿನದಂದು ವೈವಾಹಿಕ ಜೀವನದ ಸಮಸ್ಯೆಗಳನ್ನು ಪರಿಹರಿಸಲು, ಅವಿವಾಹಿತ ಹೆಣ್ಣು ಮಕ್ಕಳು ತಮ್ಮ ಜೀವನದಲ್ಲಿ ಪರಿಪೂರ್ಣ ಶಾಂತಿ ನೆಲೆಸಲು, ಇಷ್ಟಪಟ್ಟ ಹುಡುಗ ಅಥವಾ ಇಷ್ಟಪಟ್ಟ ಹುಡುಗಿಯನ್ನು ಪಡೆಯಲು ಹಾಗೂ ಮದುವೆ ತಡವಾಗುತ್ತಿದ್ದವರು ಕಂಕಣ ಭಾಗ್ಯ ಕೂಡಿ ಬರಲು, ಜಾತಕದಲ್ಲಿ ಗುರುಬಲ ವೃದ್ಧಿಯಾಗಲು ಕಾತ್ಯಾಯಿನಿ ದೇವಿಯನ್ನು ತಪ್ಪದೆ ಪೂಜೆ ಮಾಡಬೇಕು. ಯಶಸ್ಸಿನ ಹಾದಿಯಲ್ಲಿ ನಿಂತಿರುವ ಎಲ್ಲಾ ಅಡೆತಡೆಗಳನ್ನು ನಿವಾರಿಸಿ ಸಹಾಯ ಮಾಡುತ್ತಾಳೆ. ಭಕ್ತರಿಗೆ ಅದೃಷ್ಟವನ್ನು ನೀಡುತ್ತಾಳೆ ಎಂದು ಪುರಾಣಗಳು ಹೇಳುತ್ತವೆ. ಕಾತ್ಯಾಯಿನಿ ದೇವಿಯ ಕತೆ ಭಾಗವತ, ಮಾರ್ಕಂಡೇಯ ಮತ್ತು ಸ್ಕಂದ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ದೇವಿ ದುರ್ಗೆಯ ಪರಮ ಭಕ್ತನಾದ ಮಹರ್ಷಿ ಕಾತ್ಯಾಯಿನ್ ದಂಪತಿಗಳಿಗೆ ಮಕ್ಕಳಿರಲಿಲ್ಲ. ಕಾತ್ಯಾಯಿನ್ ಋಷಿ ಪಾರ್ವತಿ ದೇವಿಯಂತಹ ಮಗಳನ್ನು ಪಡೆಯಬೇಕೆಂದು ಆಶಿಸಿದ್ದನು. ಇದಕ್ಕಾಗಿಯೇ ಭಕ್ತಿಯಿಂದ ತಪಸ್ಸನ್ನು ಕೈಗೊಂಡು ಋಷಿಯ ಭಕ್ತಿಗೆ ಮೆಚ್ಚಿದ ದುರ್ಗಾದೇವಿಯು ಆಶೀರ್ವಾದ ಮಾಡಿದಳು. ಅಶ್ವಿನಿ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಕಾತ್ಯಾಯಿನ ಮುನಿಯ ಮನೆಯಲ್ಲಿ ತ್ರಿದೇವರ ಪ್ರಕಾಶಮಾನವಾದ ದೇವಿ ಜನಿಸಿದಳು. ಮಗಳು ಹುಟ್ಟಿದ ಮೇಲೆ ಕಾತ್ಯಾಯಿನಿ ಎಂದು ಹೆಸರಿಟ್ಟರು. ಇದರ ನಂತರ ಕಾತ್ಯಾಯಿನ ಋಷಿ ತಾಯಿಯನ್ನು 3 ದಿನಗಳ ಕಾಲ ಪೂಜಿಸಿದರು. ಕಾತ್ಯಾಯಿನಿ ದೇವಿ ಮಹಿಷಾಸುರನನ್ನು, ಶುಂಭ ಮತ್ತು ನಿಶುಂಭರನ್ನು ಕೊಂದು ದೇವತೆಗಳನ್ನು ಸೆರೆಯಿಂದ ಬಿಡಿಸಿದಳು. ಇಂದ್ರನ ಸಿಂಹಾಸನ ಮತ್ತು ರಾಕ್ಷಸರು ಸೆರೆಯಲ್ಲಿ ಇಟ್ಟಿದ್ದ ಎಲ್ಲಾ 9 ಗ್ರಹಗಳು ಕೂಡ ಕಾತ್ಯಾಯಿನಿ ದೇವಿಯ ಮೂಲಕವೇ ಬಿಡುಗಡೆಯಾಯಿತು. ಕಾತ್ಯಾಯಿನಿ ಮಾತೆಗೆ ಚೆಂಡು ಪುಷ್ಪಗಳನ್ನು ಅರ್ಪಿಸಿ ಪೂಜೆ ಮಾಡಬಹುದು. ಕೆಲವು ಪದ್ಧತಿಯಲ್ಲಿ ಚೆಂಡು ಹೂವನ್ನು ದೇವರ ಪೂಜೆಗೆ ಉಪಯೋಗಿಸುವುದಿಲ್ಲ. ಹಾಗಾಗಿ ಕೆಂಪು ಅಥವಾ ಹಳದಿ ಬಣ್ಣದ ಪುಷ್ಪಗಳನ್ನು ಅರ್ಪಿಸಿ ಪೂಜೆ ಮಾಡಬಹುದು. ನವರಾತ್ರಿಯ 6ನೇ ದಿನ ಕಾತ್ಯಾಯಿನಿ ದೇವಿಯ ಆರಾಧನೆ ಮಾಡಲು ಬೆಳಿಗ್ಗೆ ಬ್ರಹ್ಮ ಮುಹೂರ್ತ, ಬೆಳಗಿನ ಜಾವ 4:33 5:21, ಬೆಳಿಗ್ಗೆ 6:09 7:15 ರವಿ ಯೋಗವಿದ್ದು, ಈ ಸಮಯದಲ್ಲಿ ಪೂಜಿಸಿದರೆ ಬಹಳ ಶ್ರೇಷ್ಠ. ಬೆಳಿಗ್ಗೆ 11:46 12:35 ಈ ಸಮಯದಲ್ಲಿ ಅಭಿಜಿತ್ ಮುಹೂರ್ತವಿದ್ದು ಪೂಜೆ ಮಾಡಬಹುದು. ಇಲ್ಲವಾದರೆ ಮಧ್ಯಾಹ್ನ 1:26 3:14 ಈ ಸಮಯದಲ್ಲಿ ಅಮೃತ ಕಾಲವಿದ್ದು ಪೂಜೆಯನ್ನು ಮಾಡಬಹುದು. ಸಂಜೆ ಗೋಧುಳಿ ಸಮಯದಲ್ಲಿ ಪೂಜೆ ಮಾಡುವವರು 6:12 6:36 ಈ ಸಮಯದಲ್ಲಿ ದೇವಿಯ ಆರಾಧನೆ ಮಾಡುವವರು ಹೊಸ್ತಿಲು ಪೂಜೆ, ದೀಪಾರಾಧನೆ ಹಾಗೂ ತುಳಸಿ ಪೂಜೆ ಹೀಗೆ ದೇವಿಗೆ ಸಂಬಂಧಪಟ್ಟಂತಹ ಆರಾಧನೆಗಳನ್ನು ಮಾಡಿದರೆ ಶ್ರೇಷ್ಠ. ನವರಾತ್ರಿಯ 6ನೇ ದಿನ ಬೂದು ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆ ಮಾಡಬೇಕು. ಅಮ್ಮನವರಿಗೂ ಕೂಡ ಬೂದು ಬಣ್ಣದ ರವಿಕೆ ಕಣ ಅಥವಾ ಸೀರೆಯನ್ನು ಅರ್ಪಿಸಿ ಅಲಂಕಾರ ಮಾಡಬಹುದು. ನಾಳೆ ದೇವಿಗೆ ತಪ್ಪದೆ ಜೇನುತುಪ್ಪವನ್ನು ನೈವೇದ್ಯಕ್ಕೆ
ಇಡಬೇಕು ಅಥವಾ ಪಂಚಾಮೃತವನ್ನು ಕೂಡ ಅರ್ಪಿಸಬಹುದು. ದಶಮಿ ದಿನದಂದು ದೇವಿಯು ಜೇನುತುಪ್ಪ ತುಂಬಿದ ವೀಳ್ಯದ ಎಲೆಯನ್ನು ಸೇವಿಸಿ ನಂತರ ಮಹಿಷನನ್ನು ಕೊಂದಳು ಎಂದು ಪುರಾಣದ ಕಥೆಗಳು ಹೇಳುತ್ತವೆ. ಹಾಗಾಗಿ ತಪ್ಪದೆ ವಿಶೇಷವಾಗಿ ಜೇನುತುಪ್ಪವನ್ನು ನಾಳೆ ದೇವಿಯ ನೈವೇದ್ಯಕ್ಕೆ ಅರ್ಪಿಸಬೇಕು. ದುರ್ಗಾದೇವಿಯ ಅವತಾರವಾದ ಕಾತ್ಯಾಯಿನಿ ದೇವಿಗೆ ದೇವಿ ಅಷ್ಟೋತ್ತರ ಕನಕಧಾರ ಸ್ತೋತ್ರಗಳನ್ನು ಕೇಳುವುದರಿಂದ ಅಥವಾ ಪಠಿಸುವುದರಿಂದ ವಿಶೇಷವಾಗಿ ಅದ್ಭುತ ಫಲಗಳು ಸಿಗುತ್ತವೆ. ಇದರ ಜೊತೆಗೆ ಈ 2 ಮಂತ್ರವನ್ನು ಹೇಳುವುದರಿಂದ ಧೈರ್ಯ ಮತ್ತು ಶಕ್ತಿ ಹೆಚ್ಚಾಗುತ್ತದೆ. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಇಲ್ಲವಾದರೆ ಓಂ ಹ್ರೀಂ ಶ್ರೀಂ ಕಾತ್ಯಾಯಿನಿ ದುರ್ಗಾಯೈ ನಮಃ. ಈ ಮಂತ್ರಗಳನ್ನು 21 ಬಾರಿ ಅಥವಾ 108 ಸಾರಿ ಪಠಿಸಬೇಕು. ಮಂತ್ರವನ್ನು ಹೇಳುವಾಗ ಹೂವಿನ ದಳಗಳನ್ನು ತಾಯಿಗೆ ಅರ್ಚನೆ ಮಾಡಿದರೆ ಕಾತ್ಯಾಯಿನಿ ದೇವಿಯ ಪುಣ್ಯ ಫಲಗಳು ಲಭ್ಯವಾಗುತ್ತದೆ. ಇನ್ನು ಕಾತ್ಯಾಯಿನಿ ದೇವಿಗೆ ತುಪ್ಪದ ದೀಪ ಬೆಳಗಬೇಕು. ದೀಪಕ್ಕೆ ಸ್ವಲ್ಪ ಜಾವತ್ ಪೌಡರ್ ಅನ್ನು ಸೇರಿಸಿ ದೀಪ ಬೆಳಗುವುದರಿಂದ ದಾಂಪತ್ಯದಲ್ಲಿನ ಸಮಸ್ಯೆಗಳು ನಿವಾರಣೆಯಾಗಿ ಇಷ್ಟಾರ್ಥ ನೆರವೇರುತ್ತದೆ. ಕಾತ್ಯಾಯಿನಿ ದೇವಿಯು ಗುರುಗ್ರಹದ ಅಧಿಪತಿಯಾಗಿದ್ದಾಳೆ. ಗುರುಗ್ರಹದ ದೃಷ್ಟಿ ಹಾಗೂ ಪ್ರಭಾವ ಉತ್ತಮವಾಗಿದ್ದರೆ ವ್ಯಕ್ತಿಯು ಜೀವನದಲ್ಲಿ ಸಮೃದ್ಧಿ ಹಾಗೂ ಯಶಸ್ಸನ್ನು ಪಡೆಯುತ್ತಾನೆ. ಕಾತ್ಯಾಯಿನಿ ದೇವಿಯ ಆರಾಧನೆ ಮಾಡುವುದರಿಂದ ಭಕ್ತರು ಗುರುಗ್ರಹದಿಂದ ಪಡೆಯಬಹುದಾದ ಎಲ್ಲಾ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು. ಜನ್ಮ ಕುಂಡಲಿಯಲ್ಲಿ ಗುರುದೋಷವಿದ್ದರೂ ಪರಿಹಾರವಾಗುವುದು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕಾತ್ಯಾಯಿನಿ ದೇವಿಯನ್ನು ಪೂಜಿಸುವುದರಿಂದ ದಾಂಪತ್ಯದಲ್ಲಿನ ಸಮಸ್ಯೆಗಳು ದೂರವಾಗುತ್ತವೆ. ಜಾತಕದಲ್ಲಿ ಗುರುಗ್ರಹವು ಬಲವಾಗುತ್ತದೆ. ವ್ಯಕ್ತಿಯು ಧನಾತ್ಮಕ ಶಕ್ತಿಯನ್ನು ಪಡೆಯುತ್ತಾನೆ. ಶತ್ರುಗಳ ಭಯವು ದೂರವಾಗಿ ದೇವಿಯ ಕೃಪೆಯಿಂದ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ. ಕಂಕಣ ಭಾಗ್ಯ ಕೂಡಿ ಬರುತ್ತವೆ. ಕಾತ್ಯಾಯಿನಿ ದೇವಿಗೆ ಜೇನುತುಪ್ಪವನ್ನು ಅರ್ಪಿಸುವುದರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಯು ನೆಲೆಸುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.